ಇದ್ಯಾವುದು ನನ್ನದಲ್ಲ, ಎಲ್ಲವೂ ನಿನ್ನದೇ ಅಂತ ಒಪ್ಪಿಸ್ಬೇಕು. ಯಾರಿಗೆ? ಭಗವಂತನಿಗೆ. ಇದ್ಯಾವುದು ನನ್ನದಲ್ಲ, ಇದೆಲ್ಲವೂ ನಿನ್ನದೇ ಅಂತ ಒಪ್ಪಿಸ್ಬೇಕು. ಇದು ಮನುಷ್ಯನ ನಿಜವಾದ ಕರ್ತವ್ಯ. ಒಪ್ಸೋಕ್ಕಾಗಿಲ್ಲ, ನಾವು ಒಪ್ಸಲ್ಲ. ಯಾಕೆ? ನಂದು ಅಂತ ಹೇಳ್ಬಿಟ್ಟಿದ್ದೀವಲ್ಲ. ಈ ದೇಹ ನಿನ್ನದಪ್ಪ ಹೇಳಿಲ್ಲ, ಹೌದು. ಈ ಮನೆ ನಿನ್ನದಪ್ಪ ಹೇಳಿಲ್ಲ, ಈ ಬದುಕು ನಿಂದು ಅಂತ ಹೇಳಿಲ್ಲ, ಎಲ್ಲ ನನ್ನದು ಅಂತ ಒಪ್ಕೊಂಡಿದ್ದೀರಾ. ಈಗ ಯೋಚನೆ ಮಾಡಿ, ನಾವು ಹೇಳ್ತಿರೋದು ತಿಳ್ಕೊಂಡ್ರೆ ಸರಿಗಿದೆಯಾ? ಹೌದು. ಅವಕಾಶನೇ ಕೊಟ್ಟಿಲ್ಲ ದೇವರಿಗೆ. ಬಾಯಲ್ಲಿ ಮಾತ್ರ ಹೇಳ್ತೀರಾ ದೇವ್ರು ನನಗೆ ಏನು ಮಾಡವನೆ ಅಂತ. ನೀವು ದೇವ್ರಿಗೆ ಏನು ಕೊಟ್ಟೇ ಇಲ್ಲ, ದೇವ್ರು ಏನು ಮಾಡ್ತಾನೆ ನಿಮಗೆ? ಇದು ಎಷ್ಟು ಆಶ್ಚರ್ಯಕವಾದ ಬೆಳವಣಿಗೆ. ಸ್ವಲ್ಪ ಯೋಚನೆ ಮಾಡಿ. ಮಕ್ಕಳನ್ನು ಎಷ್ಟು ತಪ್ಪ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಜೀವನ ಅನ್ನೋದನ್ನು ಎಷ್ಟು ನರಕ ಮಾಡ್ಕೊಂಡಿದ್ದೀವಿ. ಜೀವನ ಪರ್ಯಂತ ನರಕದಲ್ಲಿ ಬದುಕೋಕೆ ಬಂದಿದ್ದಿಲ್ಲಿ. ಯಾಕೆ ಬೇಕಾಗಿದೆ ಈ ಒಂದು ದಡ್ಡತನದ ಮೂರ್ಖತನದ ಪರಮಾವಧಿ? ನಮಗೆ ಬೇಡ ಅಲ್ಲ. ಇದರಿಂದ ಹೊರಗೆ ಬರಬೇಕಾ ಬೇಡವಾ? ನಿಮ್ಮದೇ ತೀರ್ಮಾನ. ಆ ಹೊರಗೆ ಬರಲಿಕ್ಕೆ ನಾವೇನೇನು ಮಾಡಬೇಕು ಅಂತ, ಏನು ಮಾಡಬೇಕಿತ್ತು ಅಂತ, ಇನ್ನೂ ಏನು ಮಾಡಬಹುದು ಅಂತ ಈ ಸತ್ಯವನ್ನು ಇವತ್ತು ತಿಳ್ಕೋಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ಏನದು ಅದರ ಸತ್ಯ ನಮಗೆ ಬೇಕು. ತ್ಯಾಗ ಮಾಡೋದು ಅಂತಕ್ಕಂಥದ್ದು ಏನು ತ್ಯಾಗ ಮಾಡಬೇಕು? ನಾವು ಅಂತೀವಿ ದಾನ ಮಾಡ್ಬೋದಾ, ಅಥವಾ ಕುಟುಂಬ ತ್ಯಾಗ ಮಾಡೋದಾ, ಅಥವಾ ಪ್ರಪಂಚನೇ ತ್ಯಾಗ ಮಾಡೋದಾ? ಈ ರೇಂಜಿಗೆ ಬರ್ತೀವಿ ನಾವು. ಹೌದು. ಅದು ಯಾವುದೂ ಅಲ್ಲ. ದಾನ ಮಾಡೋದು, ತ್ಯಾಗ ಮಾಡೋದು, ಅದು ಯಾವುದೂ ಅಲ್ಲ. ಯಾವ ತ್ಯಾಗ ಮಾಡೋದು? ನಾವು ತಿಳಿದಿರತಕ್ಕಂಥ ಕೆಟ್ಟತನವನ್ನು, ತಪ್ಪು ಮಾಹಿತಿಯನ್ನು ತ್ಯಾಗ ಮಾಡೋದು. ಯಾವುದು ತಪ್ಪು? ನಾನು ಅನ್ನುವಂತಹ ಒಂದು ತಪ್ಪು, ನಂದು ಅನ್ನೋ ಒಂದು ತಪ್ಪನ್ನು ತ್ಯಾಗ ಮಾಡಿದಾಗ ನಿನಗೆ ತಪ್ಪಿನ ಅರಿವು ಗೊತ್ತಾಗತ್ತೆ. ಹಾಗಂತ ಎಲ್ಲವೂ ನಿಂದೆ ಅಂತ ಇವತ್ತೇ ಒಪ್ಪಿಸ್ಬಿಡ್ತೀನಪ್ಪ, ದೇವ್ರಂಗಾರ ಒಳ್ಳೇದು ಮಾಡ್ಬಿಡ್ತಾನ? ಇದು ಹೇಳಲ್ಲ ಅನ್ಕೊಳ್ತೀನಿ. ನಮ್ಮ ಜನ ಕೇಳ್ತಾರೆ, ಇವತ್ತೇ ಒಪ್ಪಿಸ್ಬಿಡ್ತೀನಿ ಗುರುಗಳೇ, ನಿಮ್ಮ ಮೂಲಕನೇ ಒಪ್ಪಿಸ್ಬಿಡ್ತೀನಿ, ನಂಗೆ ನಾಳೆನೇ ಎಲ್ಲ ಒಳ್ಳೇದಾಗಬೇಕು, ನಿಮ್ಮ ಹತ್ರನಾರು ಹೇಳ್ತೀನಿ, ದೇವ್ರ ಹತ್ರನಾರು ಹೇಳ್ತೀನಿ. ಈ ಥರದ ಜನ ಇದ್ದಾರೆ, ತುಂಬ ಅರ್ಜೆಂಟ್ನವ್ರು ಜಾಸ್ತಿ ಅಲ್ವಾ? ಇದು ನೀವು ಹೇಳ್ಕೋಬಹುದೇ ವಿನಃ ಅದು ಸತ್ಯವಾದ ವಿಚಾರ ಅಲ್ಲ. ಹಾಗಿದ್ಮೇಲೆ ಏನು ಮಾಡಬೇಕು ಅಂತಕ್ಕಂಥದ್ದೇ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಯಾಕೆ ಅಂದರೆ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ವಿಷಯ ಹೇಳಿದ್ದೀನಿ. ನಾನು ಹೇಳಿದ್ದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ, ಒಪ್ಕೊಳ್ಳೋಕ್ಕೆ ಹೋಗಬೇಡಿ, ತಿಳ್ಕೊಳ್ಳಿ ಅಂತ ಹೇಳಿದ್ದೀನಿ. ನಾನು ಹೇಳಿದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಇದನ್ನು ಕಾರ್ಯಗತಕ್ಕೆ ತರಬೇಕು, ಪ್ರಯತ್ನ ಮಾಡಬೇಕು. ಆಮೇಲೆ ಸರಿ ಅಂದರೆ ತಗೊಳ್ಳಿ, ಸರಿ ಇಲ್ಲ ಬಿಟ್ಬಿಡಿ. ನಾನು ಹೇಳಿದ್ದೆಲ್ಲ ಸರಿಗಿದೆ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಅನ್ವಯ ಆಗುತ್ತಾ, ನಿಮ್ಗೆ ಅದರಿಂದ ಒಳ್ಳೆಯದಾಗಿ ಕಾಣಿಸ್ತಾ ಇದೆಯಾ, ಮುಂದುವರಿಸಿ. ಇಲ್ವಾ, ಗುಡ್ ಬಾಯ್ ಅಂತ ಸೈಡ್ಗೆ ಬಂದುಬಿಡಿ. ಯಾರೇ ಯಾವುದೇ ವಿಷಯ ಹೇಳಿದ್ರು ಅಷ್ಟೇ, ನಮ್ಮಲ್ಲೇ ಅದು ಪರಿವರ್ತನೆ ಆದಾಗ ಮಾತ್ರ ಅದು ಸತ್ಯ. ಯಾರೋ ಹೇಳಿದ್ದು ಸತ್ಯ ಅಂತ ನಾವು ಈ ಒಂದು ತಪ್ಪು ಮಾಹಿತಿಯನ್ನು ನಾವು ಬಿಡಬೇಕು. ನಮ್ಮ ಅಪ್ಪ ಹೇಳ್ಕೊಟ್ರು ತಪ್ಪು, ನಮ್ಮ ಅಮ್ಮ ಹೇಳ್ಕೊಟ್ರು ತಪ್ಪು, ಸ್ಕೂಲಲ್ಲಿ ಕಾಲೇಜಲ್ಲಿ ಹೇಳ್ಕೊಟ್ರು ತಪ್ಪು. ಯಾಕೆ ಅಂದರೆ ಇಲ್ಲಿವರೆಗೂ ನಾವು ಅದನ್ನು ಮಾಡ್ಕೊಂಡು ಬಂದರೆ ನಮಗೇನು ಸಿಕ್ಕಿಲ್ಲ. ಹೌದು. ಫ್ರೆಂಡ್ಸ್ ಹೇಳ್ಕೊಟ್ರು ತಪ್ಪು. ಓವರಾಲ್ ಆಗಿ ನಾವು ಪ್ರಾಪಂಚಿಕವಾಗಿ ನಾವು ತಿಳ್ಕೊಂಡಿರ್ತಕ್ಕಂತಹ ಎಲ್ಲವೂ ತಪ್ಪು. ಕಾರಣ ಏನು ಅಂತ ತಿಳ್ಕೊಬೇಕಿಲ್ಲಿ.